ಮಹಲ್ ಪ್ಯಾಲೇಸ್ ಇರ್ಬೋದು, ಒಂದು ಕಡೆ ಮೈಸೂರು ಪ್ಯಾಲೇಸ್. ಮೈಸೂರು ಪ್ಯಾಲೇಸ್ ಇರ್ಬೋದು, ಒಂದು ಕಡೆ ಬೆಂಕಿ ಜ್ವಾಲೆ, ಕಾಡ್ಗಿಚ್ಚ ಏನು ಏನು ಪ್ರತಿನಿಧಿಸುತ್ತೆ ಆ ಎರಡು? ಆ ವ್ಯೂ ಎಲ್ಲಿಂದ ಕಾಣುತ್ತೆ ಅಂತ ಅಂದರೆ ಚಾಮುಂಡಿ ಬೆಟ್ಟದ ಮೇಲಿಂದ ನೋಡಿದ್ರೆ ಕಾಣೋ ವ್ಯೂ ಅದು. ನಮ್ಮ ನಮ್ಮ ಹೀರೋ ಅಲ್ಲಿ ನಿಂತಿದ್ದಾರೆ. ಸೊ ಇಷ್ಟೇ ಹೇಳೋಕ್ಕಾಗದ, ಅಂದರೆ ಜಾಸ್ತಿ ಏನೂ ಹೇಳೋಕ್ಕೆ ಇಷ್ಟ ಇಲ್ಲ ಇವತ್ತು. ಆದರೆ ಒಂದು ಕಡೆ ಬೆಂಕಿ ಇದೆ, ಒಂದು ಕಡೆ ಮೈಸೂರು ಅರಮನೆ ಇದೆ, ಅರಮನೆ ಲೈಟಲ್ಲಿ ಹೊಳಿತಾ ಇದೆ, ಒಂದು ಕಡೆ ಬೆಂಕಿ ಇದೆ. ಸೊ ಆ ಬೆಂಕಿ ಒಂದನ್ನು ಸಿಗ್ನಿಫೈ ಮಾಡ್ತಾ ಇದೆ, ಆ್ಯಂಡ್ ಇವನ ಕಣ್ಣಲ್ಲಿ ಕಾಣ್ತಾ ಇರೋ ಒಂದು ಅರಮನೆ ಒಂದನ್ನು ಸಿಗ್ನಿಫೈ ಮಾಡ್ತಾ ಇದೆ. ಅದು ಏನನ್ನು ಸಿಗ್ನಿಫೈ ಮಾಡುತ್ತೆ ಅಂತ ನಾವು ಕ್ಲಿಯರ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಆದರೆ ಅಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿರೋದು. ಥ್ಯಾಂಕ್ ಯು ಈ ಪ್ರಶ್ನೆ ಕೇಳಿದ್ದಕ್ಕೆ. ಸೊ ಯಾರ ಜೊತೆ ವರ್ಕ್ ಮಾಡಿದ್ರಿ ಅಂತ ಸ್ವಲ್ಪ ಹೇಳ್ಬೋದಾ? ಈ ಕಥೆ ನಾನು ಮತ್ತು ನಾಗಭೂಷಣ್ ದೇಶಪಾಂಡೆ ಬರೆದಿದ್ದು ಕಥೆ. ನಾವು 2019 ನಾವು 2019 ಡಿಸೆಂಬರ್ 31ಕ್ಕೆ ಅವನು ಈ ಚಿತ್ರದ ಐಡಿಯಾ ಹೇಳಿದ್ದು. ಐಡಿಯಾ ಹೇಳ್ತಿದ್ದಂಗೆ ಇಷ್ಟ ಆಯಿತು, ವರ್ಕ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಆದರೆ 2020 ಮಾರ್ಚಿಂದ ಏನಾಯಿತು ಅಂತ ನಿಮ್ಮೆಲ್ರಿಗೂ ಗೊತ್ತು. ಸೊ ಲಾಕ್ಡೌನ್ ಆಯಿತು, ಸೊ ನಾವು ಕೆಲಸ ಮಾಡೋಕ್ಕಾಗಲಿಲ್ಲ. ಸೊ 2020ನಲ್ಲಿ ನಾವು ಬರೆಯೋದಕ್ಕೆ ಶುರು ಮಾಡಿದ್ವಿ. 21ನಲ್ಲಿ ನಮ್ಮ ಸ್ಕ್ರಿಪ್ಟ್ ರೆಡಿ ಆಗಿತ್ತು. ನಾವು ಅದನ್ನು ಧನಂಜಯ್ಗೆ ಹೇಳಿದ್ವಿ, ಗೆಳೆಯ ಡಾಲಿ ಧನಂಜಯ್ಗೆ ಹೇಳಿದ್ವಿ. ಆ್ಯಂಡ್ ಹಿ ವಾಸ್ ವೆರಿ ವೆರಿ ಎಕ್ಸೈಟೆಡ್. ವಿ ಟ್ರಾವೆಲ್ಡ್. ಆದರೆ ಅದಾದ ನಂತರ ವಿ ಥಾಟ್ ವಿ ನೀಡ್ ಅ ವೆರಿ ವೆರಿ ನ್ಯೂ ಫೇಸ್ ಫಾರ್ ದಿಸ್. ಒಂದು ಸ್ಟ್ರೈಕಿಂಗ್ ಆಗಿರೋ, ಯಾರು ಎಲ್ಲೂ ನೋಡ್ದಲೇ ಇರುವಂಥ ಒಂದು ಮುಖ ಈ ಪಾತ್ರಕ್ಕೆ ಬೇಕು ಅಂತ. ಅದಕ್ಕೋಸ್ಕರ ನಾವು ತುಂಬ ಕೇರ್ಫುಲಿ ಕಾಸ್ಟ್ ಮಾಡಿರೋ ಇದು. ಆ್ಯಂಡ್ ಟು ಆರ್ ಗ್ರೇಟರ್ ಡಿಲೈಟ್, ಸಂಚಿತ್ ರಿಯಲಿ ಗಾಟ್ ಎಕ್ಸೈಟೆಡ್. ನಾವು ಇದನ್ನು ಹೇಳಿದಾಗ ಹಿ ಗಾಟ್ ಆಲ್ ದ ನಿಟಿಗ್ರಿಟೀಸ್. ನಾವು ಏನೇನು ಮಾತಾಡಬೇಕು, ನಾವು ಯಾವ್ಯಾವ ಸೂಕ್ಷ್ಮಗಳನ್ನು ಸ್ಕ್ರಿಪ್ಟಲ್ಲಿ ಇನ್ಕಲ್ಕೇಟ್ ಮಾಡ್ಕೊಂಡಿದ್ವಿ, ಅದೆಲ್ಲ ಹಿ ಅಂಡರ್ಸ್ಟುಡ್ ಎವ್ರಿಥಿಂಗ್. ತುಂಬ ಕ್ರಿಕೆಟ್ ಅಂಶಗಳಿದೆ, ತುಂಬ ಸಿನಿಮಾ ಅಂಶ ಇದೆ, ತುಂಬ ಅಂಶಗಳಿದೆ ಈ ಫಿಲ್ಮ್ನಲ್ಲಿ. ಸೊ ಅದೆಲ್ಲನೂ ಸಂಚಿತ್ಗೆ ತುಂಬ ನೀಟಾಗಿ ಅರ್ಥ ಆಯಿತು. ಆ್ಯಂಡ್ ಸೊ ಪ್ರಾಬಬ್ಲಿ ಐ ಥಿಂಕ್ ಇದು ಹೀಗೆ ಆಗಬೇಕಾಗಿತ್ತು. ಸೊ ಈ ಚಿತ್ರದ ಡೆಸ್ಟಿನಿ ಇದೇ ಥರ ಇತ್ತು. ಕಾರ್ತಿಕ್ ಅವರು ಹೇಳಿದಾಗೆ, ಸೊ ಇದು ಡೆಸ್ಟಿನಿ, ಸೊ ಇದು ಹೀಗೆ ಆಗಬೇಕಾಗಿತ್ತು. ಸೊ ಈಗ ಆಗ್ತಾ ಇರೋದು ತುಂಬ ಒಳ್ಳೆಯದು. ಆ್ಯಂಡ್ ಇದಕ್ಕೆ ತುಂಬ ಒಳ್ಳೆ ಸಿನಿಮಾ ಆಗುತ್ತೆ. ಆ್ಯಂಡ್ ಎಲ್ಲರೂ ಇನ್ನೊಂದಷ್ಟು ವರ್ಷ ಇದನ್ನು ರಿವಿಸಿಟ್ ಮಾಡೋ ಥರದ ಸಿನಿಮಾ ಆಗುತ್ತೆ ಅಂತ ಅಂತೂ ನಾನು ನಿರ್ದೇಶಕನಾಗಿ ನಾನು ಐ ಕ್ಯಾನ್ ಪ್ರಾಮಿಸ್. ಮಹಾರಾಜ ಕಾಲೇಜಲ್ಲಿ ಓದಿದ್ದು ನಾನು. ಅದಾದಮೇಲೆ ನಾನು ರೇಡಿಯೋನಲ್ಲಿ RJ ಆಗಿದ್ದೆ. ಅದಾದಮೇಲೆ ಚೆನ್ನೈಯಲ್ಲಿ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ನಾನು ಮುಂಬೈಯಲ್ಲಿ ಕೆಲಸ ಮಾಡಿದ್ದೆ. ಇರಾಸ್ ಇಂಟರ್ನ್ಯಾಷನಲ್ ಅಂತ ಒಂದು ಕಂಪ್ನಿ ಇದೆ, ಅಲ್ಲಿ ಒಂದು ರೈಟರ್ಸ್ ರೂಮಲ್ಲಿ ನಾನು ಸ್ಕ್ರೀನ್ ರೈಟರ್ ಆಗಿದ್ದೆ. ಅದಾದಮೇಲೆ 2017ರಿಂದ ನಾನು ಬೆಂಗಳೂರಿನಲ್ಲೇ ಬೇಸ್ ಆಗಿದ್ದೀನಿ. ಆ್ಯಂಡ್ ಇದಕ್ಕೆ ಮುಂಚೆ ನಾನು ಸುಮಾರು ಫಿಲ್ಮ್ಗಳಲ್ಲಿ, ಅದೇ ನಿನ್ನಿಂದಲೇ ಅಸಿಸ್ಟೆಂಟ್ ಆಗಿದ್ದೆ. ಅದಾದಮೇಲೆ ಲಾಸ್ಟ್ ಬಸ್ ಅಂತ ಒಂದು ಫಿಲ್ಮ್, ಆ್ಯಂಡ್ ಆಲ್ ದೀಸ್ ಫಿಲ್ಮ್ಸ್, ಇದೆಲ್ಲದರಲ್ಲೂ ರೈಟರ್ ಆಗಿ AD ಆಗಿ ಕೆಲಸ ಮಾಡ್ತಾ. ಸೊ ಫೈನಲಿ ನೌ ಐ ಹ್ಯಾವ್ ಬಿಕಮ್ ದ ಡೈರೆಕ್ಟರ್. ಥ್ಯಾಂಕ್ ಯು.